28 ಲೋಕಸಭಾ ಕ್ಷೇತ್ರಗಳ ಪೈಕಿ ಈಗ ಹಾಲಿ ಸಂಸದರು ಬಿಜೆಪಿಯಿಂದ 25+1 ಇದ್ದಾರೆ. ಹಾಸನದಲ್ಲಿ ಒಂದು ಜೆಡಿಎಸ್ ಇರುವಂಥದ್ದು, ಮತ್ತೊಂದು ಕಡೆ ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ ಅಂತ ಹೇಳುವಂಥದ್ದು. ಈಗ ಪಿ ಮಾರ್ಕ್ ನಡೆಸಿರುವಂಥ ಈ ಒಂದು ಸರ್ವೆಯ ರಿಪೋರ್ಟನ್ನು ಗಮನಿಸೋದಾದರೆ ಯಾವ ಯಾವ ಕ್ಷೇತ್ರದಲ್ಲಿ ಯಾರು ಯಾವ ಪಕ್ಷ ಗೆಲ್ಲುತ್ತೆ ಅಂತೇಳಿ ನೋಡಿ. ಈಗ ಯಾವ್ಯಾವ ಕ್ಷೇತ್ರ ಅಂತೇಳಿ ನಾನೀಗ ಒಂದೊಂದಾಗಿ ನಾವು ಗಮನಿಸ್ತಾ ಹೋಗೋಣ. ಪ್ರಮುಖವಾಗಿ ಇಲ್ಲಿ ಮೊದಲನೇದಾಗಿ ಲೋಕಸಭಾ ಕ್ಷೇತ್ರಗಳು ಚಿಕ್ಕೋಡಿ ಬಿಜೆಪಿ ಜೆಡಿಎಸ್ ಅಂತ ಹೇಳಲಾಗ್ತದೆ, ಬೆಳಗಾವಿ ಬಿಜೆಪಿ ಜೆಡಿಎಸ್, ಬಾಗಲಕೋಟೆಯಲ್ಲಿ ಬಿಜೆಪಿ ಜೆಡಿಎಸ್, ವಿಜಯಪುರ ಬಿಜೆಪಿ ಜೆಡಿಎಸ್, ಕಲಬುರಗಿ ಬಿಜೆಪಿ ಜೆಡಿಎಸ್, ರಾಯಚೂರು ಬಿಜೆಪಿ ಜೆಡಿಎಸ್, ಬೀದರ್ ಬಿಜೆಪಿ ಜೆಡಿಎಸ್, ಕೊಪ್ಪಳ ಬಿಜೆಪಿ ಜೆಡಿಎಸ್. ನೋಡಿ ಇಲ್ಲಿ ಬಳ್ಳಾರಿ ಕುತೂಹಲ ಕೇಳಿಸ್ತಾ ಇದೆ. ಕಾರಣ ಇಷ್ಟೇ, ಅಲ್ಲಿ ಕಾಂಗ್ರೆಸ್ ಅಂತ ಇಲ್ಲಿವರೆಗೂ ನಡೆಸಿರುವಂಥ ಸರ್ವೆಗಳ ಪ್ರಕಾರ ಕಾಂಗ್ರೆಸ್ಸೇ ಬಳ್ಳಾರಿಯಲ್ಲಿ ಗೆಲ್ಲುತ್ತೆ ಅಂತ ಹೇಳಿ ಒಂದು ಸರ್ವೆಯ ರಿಪೋರ್ಟ್ ಹೇಳ್ತಾ ಇದೆ. ಹಾವೇರಿ ಬಿಜೆಪಿ ಜೆಡಿಎಸ್ ಅಂತ ಹೇಳಲಾಗ್ತದೆ, ಧಾರವಾಡ ಬಿಜೆಪಿ ಜೆಡಿಎಸ್, ಉತ್ತರ ಕನ್ನಡ ಬಿಜೆಪಿ ಜೆಡಿಎಸ್, ದಾವಣಗೆರೆ ಬಿಜೆಪಿ ಜೆಡಿಎಸ್, ಶಿವಮೊಗ್ಗ ಬಿಜೆಪಿ ಜೆಡಿಎಸ್, ಉಡುಪಿ ಚಿಕ್ಕಮಗಳೂರು ಬಿಜೆಪಿ ಜೆಡಿಎಸ್, ಹಾಸನ ಬಿಜೆಪಿ ಜೆಡಿಎಸ್, ಚಿತ್ರದುರ್ಗ ಬಿಜೆಪಿ ಜೆಡಿಎಸ್, ತುಮಕೂರು ಬಿಜೆಪಿ ಜೆಡಿಎಸ್, ಮಂಡ್ಯ ಬಿಜೆಪಿ ಜೆಡಿಎಸ್, ಮೈಸೂರು ಬಿಜೆಪಿ ಜೆಡಿಎಸ್, ಚಾಮರಾಜನಗರ ಬಿಜೆಪಿ ಜೆಡಿಎಸ್, ಬೆಂಗಳೂರು ಗ್ರಾಮೀಣ ಬಿಜೆಪಿ ಜೆಡಿಎಸ್, ಬೆಂಗಳೂರು ಉತ್ತರ, ಕೇಂದ್ರ, ದಕ್ಷಿಣ ಮೂರು ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಜೆಡಿಎಸ್ ಗೆಲ್ಲುತ್ತೆ ಅಂತ ಹೇಳಾಗ್ತದೆ. ಆದರೆ ಕೋಲಾರದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಲಾಗ್ತಾ ಇದೆ. ನೋಡಿ ಪ್ರಮುಖವಾಗಿ ಬೆಂಗಳೂರು ಗ್ರಾಮೀಣ ಉಪಾಧ್ಯಕ್ಷ ಸರ್ ಮಾತಾಡ್ತಿದ್ದಾರೆ ಅವಾಗಲಿಂದ. ಉಪಾಧ್ಯಕ್ಷ ಸರ್ ನೋಡಿ, ಈಗ ಈ ಕ್ಷಣದ ಮೂಡನ್ನು ನಾವು ಗಮನಿಸ್ತಾ ಇದ್ದೀವಿ. ನೋಡಿ ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಜೆಡಿಎಸ್ ಮೈತ್ರಿ ಅಂತ ಹೇಳಲಾಗ್ತಾ ಇದೆ. ಅಂದರೆ CN ಮಂಜುನಾಥ್ ಅವರು ಬಂದು ಕಣಕ್ಕೆ ಇಳಿದಿದ್ದು ಎಲ್ಲೋ ಒಂದು ಕಡೆ ಬಿಜೆಪಿ ಪಾಳ್ಯಕ್ಕೆ ಪ್ಲಸ್ ಪಾಯಿಂಟ್ ಆಯ್ತಾ ಉಪಾಧ್ಯ ಅವರೇ? ಇಲ್ಲ, ನನಗನ್ಸುತ್ತೆ ಅವ್ರನ್ನ ಇನ್ನೂ ಸೇಫರ್ ಸೀಟಲ್ಲಿ ಇಡಿಸ್ಬೋದಾಯ್ತು ಅಂತ. ಮಂಜುನಾಥ್ ಫಸ್ಟ್ ಟೈಮು ಎಲೆಕ್ಷನ್ಗೆ ಫೀಲ್ಡ್ ಇಳಿತಾ ಇದ್ದಾರೆ. ಆ್ಯಂಡ್ ಏನೋ ಡಿಗ್ನಿಫೈಡ್ ಆಗಿ ಅವರು ಕ್ಯಾಂಪೇನ್ ಮಾಡ್ತಕ್ಕಂಥವ್ರು. ಕಾರ್ಯಕ್ಷೇತ್ರ ಇದ್ದೆಲ್ಲ DK ಸುರೇಶು ಅಲ್ಲಿ ಪಳಗದವರು. ಅವರಿಗೆ ಅವ್ರದ್ದೇ ಆದಂಥ ಒಂದು ಏನೋ ಪಾಳೆಯ ಇದೆ. ಅಷ್ಟು ಸುಲಭವಾಗಿ ಅವ್ರನ್ನ ಸೋಸ್ಲಿಕ್ಕೆ ಆಗಲ್ಲ. ಅದ್ರ ಬದಲು ಅವರು ಬೆಂಗಳೂರು ನಾರ್ತ್ ಕೊಡ್ಬೋದಾಯ್ತು ಅಥವಾ ಬೆಂಗಳೂರು ಸೆಂಟ್ರಲ್ ಕೊಡ್ಬೋದಾಯ್ತು. ಈಗ ಅಲ್ಲೊಂದು ಮಿಸ್ಟೇಕ್ ಮಾಡೋದು ಅನ್ಸುತ್ತೆ. ಆಮೇಲೆ ಈಗ ನೋಡಿ, ನೀವು ಎಲ್ಲ JDSಗೆ ಕೊಡ್ತಾ ಇದ್ದೀರಿ. ಕೆಲವು ಇಟ್ ಆಲ್ ಡಿಪೆಂಡ್ಸ್ ಆನ್ ಕ್ಯಾಂಡಿಡೇಟ್ಸ್ ಯಾರು ಅಂತ. ಚಿತ್ರದುರ್ಗ ಕ್ಯಾಂಡಿಡೇಟ್ ಯಾರು, ಉತ್ತರ ಕನ್ನಡದಲ್ಲಿ ನೀವು ಯಾರನ್ನ ಹಾಕ್ತಾ ಇದ್ದೀರಾ? ಸರಿಯಾದ ಕ್ಯಾಂಡಿಡೇಟ್ ಇಲ್ಲ. ಆಮೇಲೆ ಅವ್ರು ಏನಾದರೂ ಅನಂತಕುಮಾರ್ ಹೆಗಡೆ ಏನಾದರೂ ರೆಬಲ್ ಅನ್ನು ನಿಂತು ನಿಮ್ಗೆ ಭಾಳ ಕಷ್ಟ ಇದೆ ಬಿಜೆಪಿಗೆ. ಸೊ ಅದೆಲ್ಲ ಗೊತ್ತಿಲ್ಲದೆ ಯು ಕಾಂಟ್ ಏನಂತಂದ್ರೆ ಇವತ್ತು ಚುನಾವಣೆ ನಡೆದ್ರೆ ಯಾವ ರೀತಿಯ ಮೈಂಡ್ ಸೆಟ್ ಇದೆ ಅನ್ನುವಂಥದ್ದು ಮಾತ್ರ. ಚುನಾವಣೆಗೆ ಇನ್ನು ನಮಗೆ ರಿಸಲ್ಟ್ ಬರೋದು ಇನ್ನು 80 ದಿವಸ ಇದೆ. ಅಲ್ಲಿ ತನಕ ಆ ತನಕ ದೊಡ್ಡ ನಾಯಕರು ಬಂದಿಳಿದಾಗ ಆಗಿದೆ.